ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಎಲ್ಲೆಲ್ಲಿ ಬಿಜೆಪಿ ಮತ್ತು NDA ಸರ್ಕಾರಗಳು ಇವೆಯೋ ಅಲ್ಲೆಲ್ಲ ರಾಜ್ಯಪಾಲರ ಕಾರ್ಯವೈಖರಿ ಒಂದೇ ರೀತಿಯಲ್ಲಿದೆ. ಹಾಗೆ ಬಿಜೆಪಿಯೇತರ NDAತರ ಸರ್ಕಾರಗಳು ಇರುವಲ್ಲಿ ರಾಜ್ಯಪಾಲರ ಕಾರ್ಯವೈಖರಿ ಒಂದೇ ರೀತಿ ಇರುತ್ತೆ. ಬಿಜೆಪಿ ಸರ್ಕಾರ ಇರುವಲ್ಲಿ ಸಂವಿಧಾನದ ನಿರ್ದೇಶನದ ಪ್ರಕಾರ ಕೆಲಸ ಮಾಡೋ ರಾಜ್ಯಪಾಲರು, ಬಿಜೆಪಿಯೇತರ ಸರ್ಕಾರ ಇರುವಲ್ಲಿ ವಿರೋಧ ಪಕ್ಷದ ನಾಯಕರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕ ಇರಬಹುದು, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ತೆಲಂಗಾಣ, ಹಿಮಾಚಲದಲ್ಲಿ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರ ಥರವೇ ನಡೆದುಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಕಂಡಾಗ ಗವರ್ನರ್ಗಳೇನು ಬಿಜೆಪಿಯ ಗುಲಾಮರ ಅಂತ ಅನಿಸ್ಬಿಡುತ್ತೆ. ಆ ಬಗ್ಗೆ ವಿವರವಾಗಿ ಮಾತಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ, ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ರಾಜ್ಯಪಾಲರಾದವರು ಸಂವಿಧಾನದ ಪ್ರಕಾರವೇ ನಡೆದುಕೊಳ್ಬೇಕು. ಅದು ಬಿಟ್ಟು ಯಾವ ದೊಣ್ಣೆ ನಾಯಕನ ಅಪ್ಪಣೆಯಂತೂ ನಡೆದುಕೊಳ್ಬಾರ್ದು. ದುರಾದೃಷ್ಟಕರ ಅಂದರೆ ನಮ್ಮ ದೇಶದಲ್ಲಿ ರಾಜ್ಯಪಾಲರಾದವರು ಸಂವಿಧಾನದ ಆದೇಶಕ್ಕಿಂತ ದೊಣ್ಣೆ ನಾಯಕನ ಆದೇಶದಂತೆ ನಡೆದುಕೊಂಡಿದ್ದೇ ಹೆಚ್ಚು. ರಾಜ್ಯಪಾಲರ ವಿಷಯದಲ್ಲಿ ಹಿಂದೆಯೂ ಅದೇ ರೀತಿ ಇತ್ತು. ಈಗ ಮೋದಿ ಸರ್ಕಾರ ಬಂದ ಮೇಲಂತೂ ರಾಜ್ಯಪಾಲರಾದವರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ, ಆಡಳಿತ ಪಕ್ಷದ ಗುಲಾಮರಂತೆ ನಡೆದುಕೊಳ್ತಾ ಇರೋದು ಹೆಚ್ಚಾಗ್ತಾ ಇದೆ. ಆ ಬಗ್ಗೆ ಸುಪ್ರೀಂ ಕೋರ್ಟ್ ಎಷ್ಟು ಸಲ ಬುದ್ಧಿ ಹೇಳಿದ್ರು, ಚಾಟಿ ಬೀಸಿದರೂ ಪರಿಸ್ಥಿತಿ ಬದಲಾಗ್ತಾನೇ ಇಲ್ಲ. ನಿನ್ನೆ ಕರ್ನಾಟಕದ ರಾಜ್ಯಪಾಲರು ಕೂಡ ತಮ್ಮ ದೊಣ್ಣೆ ನಾಯಕರುಗಳ ಅಪ್ಪಣೆಯಂತೆ ನಡೆದುಕೊಂಡು ಸಂವಿಧಾನದ ನಿರ್ದೇಶನಕ್ಕೆ ಡೋಂಟ್ ಕೇರ್ ಮಾಡಿದ್ರು. ಭಾರತದ ಸಂವಿಧಾನದ ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ಪ್ರತಿ ವರ್ಷದ ಮೊದಲ ಅಧಿವೇಶನ ಮತ್ತು ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ನಡೆಯುವ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲೇಬೇಕು. ಅದು ಕಡ್ಡಾಯ. ಹಾಗೆ ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಆ ಭಾಷಣವನ್ನು ಓದಬೇಕಾಗತ್ತೆ. ಕ್ಯಾಬಿನೆಟ್ ಏನು ಭಾಷಣ ಸಿದ್ಧಪಡಿಸುತ್ತೋ ಅದನ್ನು ಓದುವುದು ರಾಜ್ಯಪಾಲರ ಜವಾಬ್ದಾರಿ. ಯಾಕೆಂದರೆ ಅವರ ಭಾಷಣ ಸರ್ಕಾರದ ನೀತಿಗಳು ಮತ್ತು ಆದ್ಯತೆಗಳನ್ನು ತಿಳಿಸುತ್ತೆ. ಹಾಗೆ ಆ ಭಾಷಣದಲ್ಲಿ ಅಧಿವೇಶನದ ಉದ್ದೇಶವನ್ನು ತಿಳಿಸಬೇಕಾಗತ್ತೆ. ರಾಜ್ಯಪಾಲರಾದವರು ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಅಧಿವೇಶನದ ಉದ್ದೇಶದ ಬಗ್ಗೆ ಹೇಳಲೇಬೇಕಾಗತ್ತೆ. ಅದನ್ನು ಆರ್ಟಿಕಲ್ 176 ಸ್ಪಷ್ಟವಾಗಿ ತಿಳಿಸಿದೆ. ಆ ಉದ್ದೇಶದ ಬಗ್ಗೆ ಸದನದಲ್ಲಿ ಚರ್ಚೆ ನಡೀಬೇಕಾಗತ್ತೆ. ಆದರೆ ನಿನ್ನೆ ರಾಜ್ಯಪಾಲರು ಅಧಿವೇಶನದ ಉದ್ದೇಶವನ್ನೇ ತಿಳಿಸಿಲ್ಲ. ಸರ್ಕಾರ ಮನ್ರೇಗಾದ ವಿಚಾರದಲ್ಲಿ ಈ ವಿಶೇಷ ಅಧಿವೇಶನವನ್ನು ಕರೆದಿತ್ತು. ಮನ್ರೇಗಾ ಯೋಜನೆಯ ಹೆಸರು ಮತ್ತು ಅದರ ಸ್ವರೂಪವನ್ನು ಕೇಂದ್ರ ಸರ್ಕಾರ ಬದಲಾಯಿಸಿದ್ದನ್ನು ವಿರೋಧಿಸಿ ಮತ್ತು ಮನ್ರೇಗಾ ಯೋಜನೆಯನ್ನು ಹಿಂದಿನ ರೀತಿಯಲ್ಲೇ ಜಾರಿಗೆ ತರಬೇಕು ಎಂಬ ಉದ್ದೇಶ ಹಿಡ್ಕೊಂಡು ಈ ಉದ್ದೇಶವನ್ನು ಕರೆಯಲಾಗಿತ್ತು. ಆ ಉದ್ದೇಶವನ್ನು ನಿನ್ನೆ ರಾಜ್ಯಪಾಲರು ಸದನಕ್ಕೆ ತಿಳಿಸಬೇಕಾಗಿತ್ತು. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದ್ದ ಭಾಷಣವನ್ನು ಓದದೆ ತಮ್ಮದೇ ಆದ ಒಂದು ಸಾಲಿನ ಭಾಷಣ ಮಾಡಿ ನಿರ್ಗಮಿಸಿದರು. ಹಾಗಾಗಿ ರಾಜ್ಯಪಾಲರ ಈ ನಡೆ ಸಂವಿಧಾನ ಆದೇಶ ಮಾಡಿರುವ ಕರ್ತವ್ಯದ ಉಲ್ಲಂಘನೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಕರ್ನಾಟಕದ ರಾಜ್ಯಪಾಲರು ಸಂವಿಧಾನದ ಈ ಆದೇಶವನ್ನು ಉಲ್ಲಂಘಿಸುವ ಮೂಲಕ ಸಂವಿಧಾನಕ್ಕೆ ಅಪಮಾನ ಮಾಡಿದರು, ತಮ್ಮ ಹುದ್ದೆಗೂ ಅಪಚಾರ ಮಾಡಿದರು. ನಮ್ಮ ಪ್ರಶ್ನೆ ಏನಂದರೆ, ರಾಜ್ಯಪಾಲರು ಭಾಷಣ ಮಾಡದಂತೆ ತಡೆದವರು ಯಾರು? ರಾಜ್ಯಪಾಲರು ಕ್ಯಾಬಿನೆಟ್ ಕೊಟ್ಟ ಭಾಷಣವನ್ನೇ ಮಾಡಬೇಕು ಅಂತ ಸಂವಿಧಾನ ಹೇಳಿದೆ. ಆದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಭಾಷಣ ಮಾಡಬೇಡಿ, ಸರ್ಕಾರದ ಉದ್ದೇಶವನ್ನು ತಿಳಿಸಬೇಡಿ ಎಂದು ರಾಜ್ಯಪಾಲರನ್ನು ತಡೆದವರು ಯಾರು? ಅದು ಸ್ವಯಂ ರಾಜ್ಯಪಾಲರ ನಿರ್ಧಾರವೋ ಅಥವಾ ದೊಣ್ಣೆ ನಾಯಕರ ಆದೇಶಗಳು ಅಂತ ನಮ್ಮ ನಾಡಿಗೆ ಗೊತ್ತಾಗಬೇಕಾಗಿದೆ. ರಾಜ್ಯಪಾಲರ ಭಾಷಣದಲ್ಲಿ ಸಂವಿಧಾನಕ್ಕೆ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ವಿಚಾರಗಳಿದ್ರೆ ಅದನ್ನು ನಿರಾಕರಿಸುವ ಅವಕಾಶ ಇದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ರೆಡಿ ಮಾಡಿಕೊಟ್ಟ ಭಾಷಣದಲ್ಲಿ ಅಂತಹದ್ದೇನು ಇರಲಿಲ್ಲ. ಇದ್ದರೂ ಅದನ್ನು ರಾಜ್ಯಪಾಲರು ಹೇಳಬೇಕು. ಆ ಬಗ್ಗೆ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕು. ಬದಲಾವಣೆ ಮಾಡೋದಿದ್ರೆ ಸರ್ಕಾರಕ್ಕೆ ತಿಳಿಸಬೇಕು. ಅದರಂತೆ ರಾಜ್ಯಪಾಲರು ತಗಾದೆ ಬಳಿಕ ಸರ್ಕಾರ ಭಾಷಣದಲ್ಲಿ ಮಾರ್ಪಾಡು ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಅನಂತರದಲ್ಲೇ ಅವರು ಅಧಿವೇಶನಕ್ಕೆ ಹಾಜರಾಗಿದ್ದು, ಆದರೂ ಅವರು ಭಾಷಣವನ್ನು ಓದದೆ ನಿರ್ಗಮಿಸಿದರು. ಕೇವಲ ಕಾಟಾಚಾರಕ್ಕಾಗಿ ಬಂದಂತಿತ್ತು. ಅಸಲಿಗೆ ಆ ವಿಶೇಷ ಅಧಿವೇಶನದ ವಿಚಾರದಲ್ಲಿ ರಾಜ್ಯಪಾಲರಿಗೆ ವಿರೋಧ ಇರೋದು ಅಧಿವೇಶನದ ಉದ್ದೇಶದ ಬಗ್ಗೆ ಆಗಿರುತ್ತೆ. ಕೇವಲ ಭಾಷಣ ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಕರೆದಿರುವ ಈ ವಿಶೇಷ ಅಧಿವೇಶನ ಮೋದಿ ಸರ್ಕಾರಕ್ಕೆ, ಬಿಜೆಪಿಗೆ ತುಂಬ ಕಿರಿಕಿರಿ ಅನಿಸಿದೆ.
ಯಾಕಂದರೆ ಮೋದಿ ಸರ್ಕಾರದ ತೀರ್ಮಾನವೊಂದನ್ನು ವಿರೋಧಿಸಲು ಈ ವಿಶೇಷ ಅಧಿವೇಶನವನ್ನು ಕರೆಯಲಾಗಿತ್ತು. ಮೋದಿ ಸರ್ಕಾರಕ್ಕೆ ಮತ್ತು BJPಗೆ ಅದು ಪಥ್ಯ ಆಗೋದಿಲ್ಲ ನಿಜ. ಆದರೆ ರಾಜ್ಯಪಾಲರಿಗೂ ಯಾಕೆ ಜೀರ್ಣ ಆಗಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ರಾಜ್ಯಪಾಲರೇನು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಅವರ ಪೂರ್ವಾಶ್ರಮ ಏನೇ ಇದ್ದರೂ ಅವರು ರಾಜಕಾರಣ ಮಾಡುವಂತಿಲ್ಲ. ಅವರು ಸಂವಿಧಾನದ ನಿರ್ದೇಶನದ ಪ್ರಕಾರವಷ್ಟೇ ನಡೆದುಕೊಳ್ಬೇಕು. ಆದರೂ ನಮ್ಮ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರಂತೆ ನಡೆದುಕೊಂಡ್ರು. ನಿನ್ನೆ ರಾಜ್ಯಪಾಲರನ್ನು ಸಂವಿಧಾನಕ್ಕೆ ವಿರುದ್ಧವಾಗಿ ಭಾಷಣ ಮಾಡದಂತೆ ತಡೆದವರು ಯಾರು ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಅದು ಕೇಂದ್ರದಲ್ಲಿರುವ ದೊಣ್ಣೆ ನಾಯಕರೇ ಆಗಿರ್ತಾರೆ. ನಿನ್ನೆ ರಾಜ್ಯಪಾಲರು ಯಾಕೆ ಸರ್ಕಾರದ ಭಾಷಣ ಓದಿಲ್ಲ ಅಂದರೆ ಅದರಲ್ಲಿ ಮೋದಿ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಟೀಕೆ ಇತ್ತು. ಮೋದಿ ಸರ್ಕಾರ ವಿರೂಪಗೊಳಿಸಿರುವ ಮನ್ರೇಗಾ ಯೋಜನೆಯನ್ನು ಹಳೆ ರೀತಿಯಲ್ಲಿ ಮರುಜಾರಿ ಮಾಡಬೇಕೆಂಬ ಆಗ್ರಹ ಇತ್ತು. ಅದೇ ಕಾರಣಕ್ಕೆ ಅವರು ಆ ಭಾಷಣವನ್ನು ಓದಿಲ್ಲ. ಸರ್ಕಾರದ ಭಾಷಣವನ್ನು ಓದಿದರೆ ಮೋದಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬಹುದು ಎಂಬ ಭಯದಲ್ಲಿ ಅವರು ಈ ರೀತಿ ನಡೆದುಕೊಂಡಿರಬಹುದು. ಅಥವಾ ಮೋದಿ ಸರ್ಕಾರದ ನಿರ್ದೇಶನದ ಪ್ರಕಾರ ಅವರು ಈ ರೀತಿ ನಡೆದುಕೊಂಡಿರಬಹುದು. ಅದೇನೇ ಇದ್ರೂ ರಾಜ್ಯಪಾಲರು ಮಾಡಿದ್ದು ಸಂವಿಧಾನ ಮಾಡಿರುವ ಆದೇಶದ ಉಲ್ಲಂಘನೆಯಾಗಿದೆ. ರಾಜ್ಯಪಾಲರು ಆ ಭಾಷಣವನ್ನು ಓದಬೇಕಾಗಿತ್ತು. ಸದನದಲ್ಲಿ ಆ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು. ಸರ್ಕಾರವನ್ನು ವಿರೋಧ ಮಾಡೋದಕ್ಕೆ ಅಲ್ಲಿ ವಿಪಕ್ಷ ನಾಯಕರಿದ್ದಾರೆ, BJPಯ ಶಾಸಕರಿದ್ದಾರೆ. ಅವರು ಅವರ ಕೆಲಸವನ್ನು ಮಾಡ್ತಾರೆ. ಅವರು ಮಾಡಬೇಕಾದ ಕೆಲಸವನ್ನು ರಾಜ್ಯಪಾಲರಾದವರು ಮಾಡಬಾರ್ದು. ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕನ ಕೆಲಸ ಮಾಡಬಾರ್ದು. ರಾಜಕೀಯ ಪಕ್ಷಗಳ ಗುಲಾಮರಂತೆ ವರ್ತಿಸಬಾರ್ದು. ರಾಜಕಾರಣಿಗಳ ಕೈಗೊಂಬೆಯಂತೆ ನಡೆದುಕೊಳ್ಬಾರ್ದು. ಆದರೆ ಕರ್ನಾಟಕದ ಗವರ್ನರ್ ನಿನ್ನೆ ಗುಲಾಮಗಿರಿಯನ್ನೇ ಮಾಡಿದ್ದು. ಅವರು ಕೈಗೊಂಬೆಯಂತೆ ನಡೆದುಕೊಂಡಿದ್ರು. ಇದು ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೊಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಈ ದೇಶದಲ್ಲಿ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಅವರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಅವರು ಸಂವಿಧಾನಕ್ಕಿಂತ ದೊಡ್ಡವರಾಗಲ್ಲ. ರಾಷ್ಟ್ರಪತಿಯಾಗಿರಲಿ, ಪ್ರಧಾನಿಯಾಗಿರಲಿ, ಮುಖ್ಯ ನ್ಯಾಯಮೂರ್ತಿಗಳಾಗಿರಲಿ, ಮುಖ್ಯಮಂತ್ರಿಯಾಗಿರಲಿ, ಮಂತ್ರಿಗಳಾಗಿರಲಿ, ರಾಜ್ಯಪಾಲರೇ ಆಗಿರಲಿ, ಅವರೇನೂ ಸಂವಿಧಾನಕ್ಕಿಂತ ದೊಡ್ಡವರಲ್ಲ. ಸಂವಿಧಾನ ಅವರಿಗೆ ಆದೇಶ ಮಾಡಿರುವ ಕರ್ತವ್ಯಗಳನ್ನು ಅವರು ಪಾಲಿಸಲೇಬೇಕು. ಅವರು ಸಂವಿಧಾನಬದ್ಧವಾಗಿ ನಡೆದುಕೊಳ್ಬೇಕು. ಯಾಕೆಂದರೆ ಈ ದೇಶದಲ್ಲಿ ಸಂವಿಧಾನವೇ ಸರ್ವಶ್ರೇಷ್ಠ. ಇವರ ಈ ಹುದ್ದೆಗಳೇನು ಸಂವಿಧಾನಕ್ಕಿಂತ ಮೇಲಲ್ಲ. ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಲು, ಸಂವಿಧಾನದಡಿ ದೇಶ ನಡೆಸಲು ಸಂವಿಧಾನವೇ ಇವರಿಗೆಲ್ಲ ಈ ಹುದ್ದೆ ಸ್ಥಾನಮಾನಗಳನ್ನು ನೀಡಿರೋದು. ಹಾಗಿರುವಾಗ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ, ವ್ಯಕ್ತಿಯಾದರೂ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಬಾರ್ದು. ಯಾರು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೋ ಅವರು ಸಂವಿಧಾನ ಆದೇಶ ಮಾಡಿರುವ ಕರ್ತವ್ಯಗಳನ್ನು ಮಾಡಲೇಬೇಕಾಗತ್ತೆ. ಮಾಡಿಲ್ಲ ಅಂದರೆ ಅದು ಸಂವಿಧಾನದ ಉಲ್ಲಂಘನೆಯಾಗತ್ತೆ. ನಮ್ಮ ದೇಶದಲ್ಲಿ ಹಲವು ರಾಜ್ಯಪಾಲರು ಸಂವಿಧಾನದ ಉಲ್ಲಂಘನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಗೆಹ್ಲೋಟ್ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ BJP ಅಥವಾ NDA ಸರ್ಕಾರ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ರಾಜ್ಯಪಾಲರು ಇಂತಹ ಕೆಲಸ ಮಾಡ್ತಾನೆ ಇದ್ದಾರೆ. ಅವರು ಮೋದಿ ಸರ್ಕಾರದ ಗುಲಾಮರ ಥರ ನಡೆದುಕೊಳ್ತಾ ಇದ್ದಾರೆ. BJPಯ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶಗಳ ರಾಜ್ಯಪಾಲರು ನಡೆದುಕೊಳ್ತಾ ಇರೋದನ್ನು ನೋಡ್ತಾ ಇದ್ರೆ ಅವರೆಲ್ಲ ಗವರ್ನರ್ಗಳು ಅಂತ ಅನ್ಸಲ್ಲ. ಅವರೆಲ್ಲ ಮೋದಿ ಸರ್ಕಾರದ ಗುಲಾಮರು ಥರ ಕಾಣಿಸ್ತಾ ಇದ್ದಾರೆ. ರಾಜ್ಯಪಾಲ ಅನ್ನೋದು ಒಂದು ಮಹತ್ವದ ಹುದ್ದೆ, ಅದು ಸಾಂವಿಧಾನಿಕ ಹುದ್ದೆ. ಆದರೆ ನಮ್ಮ ದೇಶದಲ್ಲಿ ಈಗ ರಾಜ್ಯಪಾಲ ಅನ್ನೋದು ಹೇಗಾಗಿದೆ ಅಂದರೆ ಅದು ರಾಜಕಾರಣದಲ್ಲಿರುವ ಮುದಿಯರಿಗೆ ಪುನರ್ವಸತಿ ಕಲ್ಪಿಸುವ ವೃದ್ಧಾಶ್ರಮ ಥರ ಆಗ್ಬಿಟ್ಟಿದೆ. ದುರಂತ ಅಂದರೆ ಈ ಪುನರ್ವಸತಿ ಪಡೆದವರು ಸಂವಿಧಾನಕ್ಕೆ ನಿಷ್ಠರಾಗಿ ಕೆಲಸ ಮಾಡೋ ಬದಲು ತಮ್ಮನ್ನ ಪುನರ್ವಸತಿ ಕೇಂದ್ರಕ್ಕೆ ಕಳಿಸಿದವರ ಗುಲಾಮರ ಥರ ನಡೆದುಕೊಳ್ತಾ ಇದ್ದಾರೆ. ಮನೆಯಿಂದ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಕಳಿಸಿದ್ರೆ ಅವರು ಮನೆಯವರ ಮೇಲೆ ಬೇಸರದಲ್ಲಿ ಇರ್ತಾರೆ. ಆದರೆ ರಾಜಕಾರಣಿಗಳು ಮಾತ್ರ ತಮ್ಮನ್ನ ರಾಜ್ಯಪಾಲರೆಂಬ ಪುನರ್ವಸತಿ ಕೇಂದ್ರಕ್ಕೆ ಕಳಿಸಿದವರ ಜೊತೆ ಪ್ರೀತಿಯಲ್ಲೇ ಇರ್ತಾರೆ. ಸಂವಿಧಾನದ ಆದೇಶವನ್ನು ಪಾಲಿಸುವ ಬದಲು ತಮ್ಮ ಪೂರ್ವಾಶ್ರಮದ ಆದೇಶವನ್ನೇ ಪಾಲಿಸ್ತಾ ಇರ್ತಾರೆ. ಇದು ಹೀಗೆ ಮುಂದುವರಿದರೆ ನಮ್ಮ ದೇಶದ ಸಂವಿಧಾನದ ಆಶಯಗಳಿಗೆ, ಆದೇಶಗಳಿಗೆ ಯಾವುದೇ ಮಹತ್ವ ಇರೋದಿಲ್ಲ. ಸಂವಿಧಾನವನ್ನು ಬಲಹೀನಗೊಳಿಸಬೇಕು ಎಂಬ ದುರುದ್ದೇಶದಿಂದಲೇ ಇವರು ಬೇಕುಂತಲೇ ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅಂತಲೂ ಅನಿಸ್ತಾ ಇದೆ. ಸಂವಿಧಾನ ಪ್ರಬಲವಾಗಿ ಜಾರಿಗೊಳ್ಳಲು ಅದನ್ನು ಜಾರಿಗೊಳಿಸುವ ಕೈಗಳು ಮುಖ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದರು. ಅದು ಎಷ್ಟು ಸತ್ಯ ಅಂತ ಈಗ ಗೊತ್ತಾಗ್ತಾ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.